ಎಲ್ರಿಗೂ ನಮಸ್ಕಾರ. ಮಿಕ್ಸ್ ಆರ್ಟ್ ಲ್ಯಾಂಡ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಗೆಜ್ಜೆ ವಸ್ತ್ರ ಮಾಡೋರು ಎಲ್ರಿಗೂ ಕೂಡ ಸಾಮಾನ್ಯವಾಗಿ ಹತ್ತಿ ಎಳೆಗಳಿಂದ ಜಡೆ ಹಾಕೋದು ಗೊತ್ತಿರುತ್ತೆ. ನನಗೆ 3 ಜನ ಕಾಮೆಂಟ್ ಮಾಡಿಬಿಟ್ಟು ನೀವು ಹೇಗೆ ಹತ್ತಿ ಎಳೆಯಿಂದ ಜಡೆ ಹಾಕ್ತೀರಾ ತೋರಿಸಿಕೊಡಿ ಒಂದು ಸಾರಿ ಅಂತ ಕೇಳಿದರು. ಅವರಿಗೋಸ್ಕರ ಈ ವಿಡಿಯೋ ಮಾಡಿ ತೋರಿಸಿಕೊಡ್ತಾ ಇದ್ದೀನಿ. ಮೊದಲಿಗೆ 12 ಎಳೆಗಳನ್ನು ತೆಗೆದುಕೊಂಡಿದ್ದೀನಿ. ನಾಲ್ಕು ಎಳೆಗಳನ್ನು ಒಂದೊಂದು ಗ್ರೂಪ್ ಮಾಡ್ಕೊಂಡಿದ್ದೀನಿ. ಎಳೆಗಳನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡು ಇವಾಗ ಜಡೆ ಹೆಣ್ಕೋಬೇಕಾಗತ್ತೆ. 4 ಎಳೆಗಳು ಕೂಡ ಕಾಣಿಸೋ ಹಾಗೆ ಅಗಲವಾಗಿ ಜಡೆ ಹಾಕ್ಕೋಬೇಕಾಗತ್ತೆ. ಜಡೆ ಹಾಕೋದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ. ಇಲ್ಲಿ 4 ಎಳೆಗಳನ್ನು ತೆಗೆದುಕೊಂಡಿದ್ದೀನಿ ನಾನು ಅಷ್ಟೇ. ನನ್ನ ಹಿಂದಿನ ಒಂದಿಷ್ಟು ವಿಡಿಯೋಗಳಲ್ಲಿ ಇದೇ ರೀತಿ ಜಡೆಯನ್ನು ಹೆಣೆದು ಮೇಲ್ಭಾಗದಲ್ಲಿ ಡಿಸೈನನ್ನು ಅಂಟಿಸಿದ್ದೀನಿ. ಇದೇ ರೀತಿ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನೋಡಿ ಜಡೆ ಹಾಕೋಬೇಕಾಗತ್ತೆ. ನೀವು ಕೆಳಭಾಗದಲ್ಲಿ ಜಡೆಯನ್ನು ಇಟ್ಬಿಟ್ಟು ಮೇಲೆ ಡಿಸೈನ್ ಅಂಟಿಸ್ತೀರಾ. ನಮಗೆ ಜಡೆ ಹಾಕೋದು ಗೊತ್ತಿಲ್ಲ ಅಂತ ಕೇಳಿದ್ರು, ಹೇಗೆ ತೋರಿಸ್ಕೊಡಿ ಅಂತ. ಈ ರೀತಿ ಇದು ಒಂದು ರೀತಿ ಆಯಿತು. ಈಗ 5 ಕಾಲಿನ ಜಡೆ. ನನ್ನ ಹೆಚ್ಚಿನ ವಿಡಿಯೋಗಳಲ್ಲಿ ಈ 5 ಕಾಲಿನ ಜಡೆಯನ್ನು ಹಾಕಿ ಡಿಸೈನ್ ಮಾಡಿದ್ದೀನಿ. ಒಂದೊಂದೇ ಎಳೆಯನ್ನು ತೆಗೆದುಕೊಳ್ಬೇಕಾಗತ್ತೆ. ಐದು ಎಳೆ ಇದೆ. ಇವಾಗ ಒಂದು ಸೈಡಲ್ಲಿ 3, ಇನ್ನೊಂದು ಸೈಡಲ್ಲಿ 2 ಎಳೆಗಳನ್ನು ಜೋಡಿಸ್ಕೋಬೇಕಾಗತ್ತೆ. ಬಾರ್ಡರ್ನಲ್ಲಿ ಇರೋ ಎಳೆಯನ್ನು ಪಕ್ಕಕ್ಕೆ ಇಟ್ಟು ಅದರ ಪಕ್ಕದ ಎಳೆಯನ್ನು ಮೇಲೆ ಇಡಬೇಕಾಗತ್ತೆ. ಒಂದು ಎಳೆ ಎಕ್ಸ್ಟ್ರಾ ಉಳಿದಿರೋದನ್ನು ಪಕ್ಕಕ್ಕೆ ಸೇರಿಸ್ಕೋಬೇಕಾಗತ್ತೆ. ಈಗ ಒಂದು ಸೈಡು 3, ಇನ್ನೊಂದು ಸೈಡು 2. ಒಂದು ಸಾರಿ ಬಲಭಾಗದಲ್ಲಿ 3, ಎಡಭಾಗದಲ್ಲಿ 2, ಇನ್ನೊಂದು ಸಾರಿ ಎಡಭಾಗದಲ್ಲಿ 3, ಬಲಭಾಗದಲ್ಲಿ 2. ಈ ರೀತಿ ಎಳೆಗಳು ಬರುತ್ತೆ. 3 ಎಳೆಗಳು ಇರುವ ಕಡೆ ಜಡೆ ಹೆಣ್ಕೋಬೇಕಾಗತ್ತೆ. ಬಾರ್ಡರ್ನಲ್ಲಿರೋ ಎಳೆ, ಅದರ ಪಕ್ಕದ ಎಳೆ, ಉಳಿದ ಎಳೆಯನ್ನು ಇನ್ನೊಂದು ಸೈಡು. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗತ್ತೆ. ಜಡೆ ಆ ಕಡೆ ಈ ಕಡೆ ಸರ್ಕೊಳ್ಳುತ್ತೆ, ಹಾಕೋಕ್ಕಾಗಲ್ಲ. ಅದಕ್ಕೋಸ್ಕರ ಮೇಲ್ಗಡೆ ವೆಯ್ಟ್ ಇಟ್ಕೋಬೇಕಾಗತ್ತೆ. ನಾನು ಜಡೆ ಹೆಣೆಯುವಾಗ ಕಿಟಕಿ ಹುಕ್ ಎಳೆ ಫಿಕ್ಸ್ ಮಾಡ್ಕೊಂಡಿರ್ತೀನಿ ಹುಕ್ಕಿಗೆ. ಆ ರೀತಿ ಮಾಡೋದ್ರಿಂದ ನೀಟಾಗಿ ಬರುತ್ತೆ ಮತ್ತು ಜಡೆ ಬೇಗ ಹಾಕ್ಬೋದು.
ನಾನು ಡಿಸೈನ್ ಮಾಡುವಾಗೆಲ್ಲ ಇದೇ ರೀತಿ ಜಡೆ ಹಾಕ್ಬಿಟ್ಟು ಇದರಿಂದ ಡಿಸೈನ್ ತುಂಬ ವಿಡಿಯೋಗಳನ್ನು ಮಾಡಿದ್ದೀನಿ. ಎಲ್ಲ ಎಳೆಗಳನ್ನು ಸೇರಿಸಿ ಕೊನೆಯಲ್ಲಿ ದಾರದಿಂದ ಟೈಟಾಗಿ ಗಂಟು ಹಾಕ್ಕೋಬೇಕಾಗತ್ತೆ. ಇಲ್ಲಿಗೆ ಇನ್ನೊಂದು ಜಡೆ ಮುಗಿದಿದೆ. ಇನ್ನೂ ಸ್ವಲ್ಪ ಇದಕ್ಕಿಂತ ಅಗಲವಾಗಿ ಬೇಕು ಅಂದಾಗ ಇದೇ 5 ಕಾಲಿನ ಜಡೆಯನ್ನು ಒಂದೊಂದು ಕಾಲಲ್ಲಿ 2 ಎಳೆಯನ್ನು ತೆಗೆದುಕೊಂಡಿದ್ದೀನಿ. ಒಂದು ಎಳೆ ಬದಲಿಗೆ 2 ಎಳೆಗಳು. ಹತ್ತು ಎಳೆಗಳಿದೆ. ಹಿಂದೆ 5 ಕಾಲಿನ ಜಡೆ ಹೇಗೆ ಹಾಕಿದ್ವಿ ಅದೇ ರೀತಿ ಇದನ್ನು ಕೂಡ ಹಾಕೋಬೇಕಾಗತ್ತೆ. ಒಂದು ಸೈಡು 3, ಇನ್ನೊಂದು ಸೈಡು 2. ನನ್ನ ಹೆಚ್ಚಿನ ವಿಡಿಯೋಗಳಲ್ಲಿ ನಾನು ಇದೇ ರೀತಿ ಜಡೆಯನ್ನು ಹೆಣೆದುಬಿಟ್ಟು ಇದರ ಮೇಲೆ ಡಿಸೈನ್ಗಳನ್ನು ಮಾಡಿ ಅಂಟಿಸಿದ್ದೀನಿ. ನಾನು 2 ಎಳೆ ಬದಲಿಗೆ 3 ಅಥವಾ 4 ಎಳೆಗಳನ್ನು ಸೇರಿಸ್ಬಿಟ್ಟು ಇದೇ ರೀತಿ ಜಡೆಯನ್ನು ಹೆಣೆದು ಡಿಸೈನ್ ಮಾಡಿದ್ದೀನಿ. ಡಿಸೈನಿನ ಸೈಜ್ ನೋಡಿಕೊಂಡು ಎಷ್ಟು ಅಗಲ ಜಡೆಯನ್ನು ಹೆಣಿಬೇಕು ಅಂತ ನೋಡಿಕೊಂಡು ಹೆಣ್ಕೋಬೇಕಾಗತ್ತೆ. ಮಧ್ಯದಲ್ಲಿ ಎಳೆಗಳನ್ನು ನೀಟಾಗಿ ಜೋಡಿಸ್ಕೋಬೇಕಾಗತ್ತೆ. ಎಳೆಗಳು ಒಂದಕ್ಕೊಂದು ಸೇರಿಕೊಳ್ಳದೆ ಇರೋ ಹಾಗೆ ಮಧ್ಯದಲ್ಲಿ ಎಳೆಗಳನ್ನು ಜೋಡಿಸ್ಕೊಂಡು ಜಡೆ ಹಾಕ್ಕೋಬೇಕಾಗತ್ತೆ. ಇಲ್ಲಾಂದರೆ ಎಳೆಗಳು ಒಂದರ ಮೇಲೆ ಒಂದು ಸೇರಿಕೊಂಡು ಎಳೆ ಕಟ್ಟಾಗತ್ತೆ. ನಾನು ಇದೇ ರೀತಿ 3 ಜಡೆಗಳನ್ನು ಹೆಣೆದುಬಿಟ್ಟು ಅದರ ಮೇಲೆ ಡಿಸೈನನ್ನು ಹೂಗಳು ಯಾವುದು ಡಿಸೈನ್ ಮಾಡಿರ್ತೀನಿ ಅದನ್ನು ಇದರ ಮೇಲೆ ಗಮ್ ಹಾಕಿ ಅಂಟಿಸಿ ಗೆಜ್ಜೆ ವಸ್ತ್ರ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಇಷ್ಟೇನೆ. ಎಲ್ಲ ಎಳೆಗಳನ್ನು ಸೇರಿಸ್ಬಿಟ್ಟು ತುದಿಯಲ್ಲಿ ದಾರದಿಂದ ಟೈಟಾಗಿ ಗಂಟು ಹಾಕ್ಕೊಳ್ಬೇಕಾಗತ್ತೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ಧನ್ಯವಾದಗಳು.